ನಮ್ಗೆ ಇವತ್ತು ಪ್ರಹ್ಲಾದ್ ಸರ್ ಸಿಕ್ಕಿದ್ದಾರೆ. ಸರ್ ನಿಮ್ಮನ್ನ ಮೀಟ್ ಮಾಡಿ ನನಗೆ ತುಂಬಾ ಖುಷಿ ಆಯ್ತು. ಸರ್ ನಿಮ್ದು ಯಾವ ಸರ್? ನಮ್ದು ಮೈಸೂರು. ಸರ್ 3 ವರ್ಷದಿಂದ ಟ್ರೈನ್ ಅಪ್ ಮಾಡ್ತಾ ಇದ್ದೀರಾ. ಬೇಸಿಕಲಿ ಇವಾಗ ಪೇರೆಂಟ್ಸ್ ಮೆಂಟಾಲಿಟಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಓದು ಬರಹ ಅದೇ ಪ್ರಪಂಚ. ಅದರಲ್ಲೂ ಕೂಡ ಇವಾಗ ಸ್ಪೋರ್ಟ್ಸ್ ಪರ್ಸನಾಲಿಟಿಗೆ ಬರುವಂತ ಕೆಟಗರಿ ಸಂಖ್ಯೆ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆಯಾ ಓವರ್ ಆಲ್ ತಗೊಂಡ್ರೆ? ಐ ಥಿಂಕ್ ನಾನು ಆಡ್ತಾ ಇದ್ದಿದ್ದಕ್ಕೂ ಇವಾಗಕ್ಕೂ ನಾವು ಹೋಲ್ಸಕ್ ಹೋದ್ರೆ ಇವಾಗ ಭಾರತದಲ್ಲಿ ತುಂಬಾನೇ ಮುಂದೆ ಬಂದಿದ್ದಾರೆ ಸ್ಪೋರ್ಟ್ಸ್ ಇದರಲ್ಲಿ. ಸೊ ಮುಂಚೆ ಸ್ಪೋರ್ಟ್ಸ್ ಅಂದ್ರೆ ಸ್ಪೋರ್ಟ್ಸ್ ಒಂಥರ ವ್ಯಾಯಾಮಕ್ಕೆ, ಆರೋಗ್ಯಕ್ಕೆ ಇದಕ್ಕೆ ಮಾತ್ರ ಇದು ಕೊಡ್ತಿದ್ರು, ಯಾವುದೋ ಇಂಪಾರ್ಟೆನ್ಸು. ಬಟ್ ಇವಾಗ ಚೇಂಜ್ ಆಗಿದೆ, ಎಲ್ಲರಿಗೂ ಅರ್ಥ ಆಗಿದೆ ಸ್ಪೋರ್ಟ್ಸಿಂದ ಬರೀ ವ್ಯಾಯಾಮಕ್ಕೆ ಅಥವಾ ನಿಮ್ಮ ಹೆಲ್ತ್ ಬಗ್ಗೆ ಒಂದೇ ಅಲ್ಲ, ನಿಮ್ಮದು ಕರಿಯರು, ಪ್ರೊಫೆಷ್ನಲ್ ಕರಿಯರ್ ಮುಂದಕ್ಕೆ ಸ್ಪೋರ್ಟ್ಸಿಂದನೇ ಎಲ್ಲ ಬಹಳಷ್ಟು ಸಿಗುತ್ತೆ. ಮತ್ತು ಸ್ಪೋರ್ಟ್ಸ್ನಲ್ಲಿ ನಿಮಗೆ ಸಿಗೋವಂಥ ಎಜುಕೇಷನ್ನು ಖಂಡಿತವಾಗಿಯೂ ನೀವು ಸ್ಕೂಲು ಕಾಲೇಜಲ್ಲಿ ಕೊಡೋಕ್ಕಾಗೋದಿಲ್ಲ. ಅದನ್ನು ಯಾವ ಥರ ಅದರಿಂದ ನ್ಯಾಚುರಲಾಗಿ ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ, ಕಮ್ರಾಡ್ರಿ ಬೆಳೆಯುತ್ತೆ. ಮತ್ತು ಅದು ನಿಮಗೆ ಲೈಫಲ್ಲಿ ಸೋಲು ಗೆಲುವನ್ನ ಹೆಂಗೆ ಅದನ್ನ ಹ್ಯಾಂಡಲ್ ಮಾಡ್ಬೇಕಂತ ನಿಮಗೆ ಒಂದು ಇದು ಬರುತ್ತೆ. ಸೊ ನೀವು ಸ್ಪೋರ್ಟ್ಸಲ್ಲಿ ತುಂಬ ಚಿಕ್ಕ ವಯಸ್ಸಿಂದನೇ ಮುಳುಗಿ ಅದರಲ್ಲಿ ತೇಲಿ ಈಜಾಡಿದ್ರೆ ಮುಂದಕ್ಕೆ ಲೈಫಲ್ಲಿ ಏನೇನು ಕಷ್ಟಗಳನ್ನ ಎದುರಿಸ್ಬೇಕೋ ಅದು ಕಷ್ಟನೇ ಅನ್ಸಲ್ಲ ನಿಮಗೆ.